11ನೆಯ ಹೆಜ್ಜೆ ಸಹಾನುಭೂತಿಯ ಹೆಜ್ಜೆ. ಯೇಸು ಶಿಲುಬೆಯ ಹಾದಿಯಲ್ಲಿ ತಮ್ಮ ತಾಯಿಯನ್ನ ಎದುರುಗೊಳ್ಳುತ್ತಾರೆ. ತಾಯಿ ತನ್ನ ಜೀವನದಲ್ಲಿ ಅನೇಕ ರೀತಿಯ ತ್ಯಾಗಗಳನ್ನು ಮಾಡಿ ಕುಟುಂಬಕ್ಕಾಗಿ, ತನ್ನ ಮಕ್ಕಳಿಗಾಗಿ, ತನ್ನ ಗಂಡನಿಗಾಗಿ ಪ್ರತಿನಿತ್ಯವೂ ಶ್ರಮಿಸುತ್ತಾರೆ. ಕುಟುಂಬದ ಯಾರಿಗೇ ಏನೇ ಆದರೂ ಸಹಾನುಭೂತಿಯಿಂದ ಅವರ ಸೇವೆಯನ್ನು ಮಾಡುತ್ತಾರೆ. ಹೀಗಿರಲಾಗಿ ನಮ್ಮ ಕುಟುಂಬಗಳನ್ನು ಒಮ್ಮೆ ಅವಲೋಕಿಸಿ ನೋಡೋಣ. ನಮ್ಮ ತಾಯಂದಿರು ಇಷ್ಟೊಂದು ಕಷ್ಟ, ನೋವು, ಹಿಂಸೆಗಳನ್ನು ಅನುಭವಿಸಿಯೂ ತಮ್ಮ ಸ್ವ ಇಚ್ಛೆಯನ್ನು ತ್ಯಾಗ ಮಾಡಿ ನಮಗೆಲ್ಲರಿಗಾಗಿ ಅನುಕಂಪದಿಂದ, ಸಹಾನುಭೂತಿಯಿಂದ ಸೇವೆಯನ್ನು ಮಾಡುವಾಗ ಆಕೆಯನ್ನು ನಾವು ಎಷ್ಟರ ಮಟ್ಟಿಗೆ ಗೌರವಿಸುತ್ತೇವೆ? ಆಕೆಗೆ ತಕ್ಕ ಸ್ಥಾನಮಾನವನ್ನು ನೀಡುತ್ತೇವೆಯೇ? ಪ್ರಸ್ತುತ ಕಾಲದಲ್ಲಿ ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಬಿಡುವಂತಹ ಸಂದರ್ಭದಲ್ಲಿ ನಮ್ಮ ತಾಯಿಯನ್ನು ನಾವು ಎಷ್ಟಾಗಿ ಪ್ರೀತಿಸುತ್ತೇವೆ, ಗೌರವಿಸುತ್ತೇವೆ? ನಮ್ಮನ್ನೇ ನಾವು ಪ್ರಶ್ನಿಸಿ ನೋಡೋಣ.